ಮದುವೆಯ ಮಾತು ಕೊಟ್ಟವ ಕೈ ಕೊಟ್ಟಿದ್ದ. ಅದಕ್ಕೆ ಶ್ರೀಮಂತಿಕೆ ಮತ್ತು ಹಣ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಅನಿಸಿತು. ಹಾಗೆ ಆ ತಂದೆ ಸಾಯೋ ನಿರ್ಧಾರ ಮಾಡುವುದಕ್ಕೂ ಕೊನೆಯದಾಗಿ ಕಾರಣವಾಗಿದ್ದು ಅದೊಂದು ಘಟನೆ. ಆ ಊರಿನ ಜನ ಮನಸ್ಸು ಮಾಡಿದ್ರೆ ಆತ ಬದುಕುಳಿತಿದ್ದ ಅನ್ನೋದು ಪೊಲೀಸರ ಮಾತು. ಮೂರು ಮಕ್ಕಳ ತಂದೆ ದೇವಾನಾಯಕನಿಗೆ ಮಕ್ಕಳ ಬದುಕು ಸುಂದರವಾಗಿರಬೇಕು ಅನ್ನೋದೊಂದೇ ಆಸೆ. ಆತ ಅವರಿಗೋಸ್ಕರನೇ ಪ್ರೀತಿಯನ್ನ ಒಪ್ಪಿದ್ದು. ಆದರೆ ನಂತರ ಆತನ ನಂಬಿಕೆಗೆ ಪೆಟ್ಟು ಕೊಟ್ಟು ಆ ಹುಡುಗ ಬೇರೆ ಮದುವೆ ಮಾಡಿಕೊಂಡಿದ್ದು ಅವನನ್ನ ಅರ್ಧ ಕೊಂದುಬಿಟ್ಟಿತ್ತು. ಅಷ್ಟಾದ್ಮೇಲೂ ಆತ ಮಗಳನ್ನ ಅವನು ಕೈ ಹಿಡಿಬಹುದು ಅನ್ನೋ ಕಲ್ಪನೆಯಲ್ಲಿದ್ದ. ಆದ್ರೆ ಅದೂ ಆಗ್ಲಿಲ್ಲ. ಕಂಪ್ಲೇಂಟ್ ಆಗಿ ಆತ ಜೈಲ್ ಸೇರಿದ್ನೇ ವಿನಃ ಮತ್ತೇನೂ ಆಗ್ಲಿಲ್ಲ. ಮಗಳು ಮತ್ತೆ ಮನೆ ಸೇರಿ ದುಃಖದಲ್ಲಿ ಮೂಲೆ ಸೇರಿದ್ಲು. ಅದು ಆ ತಂದೆಯನ್ನ ಕಾಡ್ತಿತ್ತು. ಅದರ ಜೊತೆಗೆ ಅವಳನ್ನ ಇನ್ಯಾರು ಮದುವೆ ಆಗ್ಬಾರ್ದು, ಹಾಗ್ ಮಾಡ್ತೀವಿ, ನಮ್ಮ ಹುಡುಗನನ್ನ ನಾವು ಇವತ್ತಲ್ಲ ನಾಳೆ ವಾಪಸ್ ಕರ್ಕೊಂಬರ್ತೀವಿ, ನಂತರ ನಿಮ್ಯಾರನ್ನೂ ಬಿಡಲ್ಲ ಅಂತ ಬೈದಾಡಿದ್ದು ದೇವಾನಾಯಕನನ್ನ ಮತ್ತಷ್ಟು ಘಾಸಿಗೊಳಿಸಿತ್ತು. ಆ ಕೂಡಲೇ ಆತ ಸಾಯೋ ನಿರ್ಧಾರ ಮಾಡಿರಲಿಲ್ಲ. ಬದಲಿಗೆ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಹೋದವರ ಬಗ್ಗೆ ಊರ ಹಿರಿಯರ ಹತ್ರ ಹೇಳ್ಕೊಂಡು ಅತ್ತಿದ್ದ. ಅವರು ಆತನ ನೋವನ್ನ ಅರ್ಥ ಮಾಡಿಕೊಂಡು ವರ್ತಿಸಿದ್ರೆ ಇವತ್ತು ಆತ ಸಾಯ್ತಿರ್ಲಿಲ್ಲ. ತಂದೆಗೆ ಏನಾಗಿತ್ತು ಅಂದರೆ ಈ ರೀತಿ FIR ಆಗಿತ್ತು. FIR ಆದಮೇಲೆ ಅವರ ಮಗಳಿಗೆ ಮದುವೆ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ ಬಂದು. ಆಮೇಲೆ ಅದೇ ಕೇಸ್ ಸಂಬಂಧಪಟ್ಟಂತ ಮತ್ತೆ ಆರೋಪಿ ಕಡೆ ಅವರು ಬಂದು ಅವರಿಗೆ ಈ ರೀತಿ ಬೈದಿದ್ದಾರೆ, ಅವರು ಗೊರ ಹೋಗಿದೆ ಅಂತ ಹೇಳಿ ಆ ನೋವಿನಲ್ಲಿ ನೈಟೇ ಹೆಂಗೆ ಮಾಡಿಕೊಂಡಿದ್ದರು. ಸುಮಾರು 8-8:30 ರಾತ್ರಿ ಘಟನೆ ಆಗಿತ್ತು. ನಾನು ನಿನ್ನೆ ಹೋಗಿ ಫ್ಯಾಮಿಲಿ ಅವರಿಗೆ ನಾವು ಕೇಳಿದೆ, ನೈಟ್ ಇದು ಬಂದ ಮೇಲೆ ಇಮಿಡಿಯೇಟಾಗಿ ಯಾಕೆ ಪೊಲೀಸ್ಗೆ ನೀವು ಹೇಳಿಲ್ಲ ಅಂತ. ನಮಗೆ ನೈಟ್ ಹೇಳಿದರೆ ನಾವು ನೈಟ್ ಹೋಗಿ ಅಟೆಂಡ್ ಮಾಡ್ತಾನೆ ಇದೆ, ಆಮೇಲೆ ತಂದೆ ರೀತಿ ಹಿಂಗೆ ಮಾಡ್ತಾನೆ ಇರಲಿಲ್ಲ. ಏನಾಗಿತ್ತು ಅಂಥೇಳಿ ರಾತ್ರಿ ಇವರು ಬಂದ ಮೇಲೆ ಮತ್ತೆ ಅವರು ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಾಜದ ಹತ್ತಿರ ಹೋಗಿ ಈ ರೀತಿ ಮತ್ತೆ ತೊಂದರೆ ಕೊಡ್ತಾರೆ ಅಂಥೇಳಿ ಅವರು ಕಮೆಂಟ್ ಮಾಡಿದರು. ಸಮಾಜವರು ನಾಳೆ ಅಥವಾ ನೆಕ್ಸ್ಟ್ ಡೇ ಬೆಳಿಗ್ಗೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಆದ್ದರಿಂದ ಚರ್ಚೆ ಆಗಲಿ ಗ್ರಾಮದಲ್ಲಿ, ಆಮೇಲೆ ಪೊಲೀಸ್ಗೆ ಹೇಳ್ತೀನಿ ಅಂತೇಳಿ ನಮಗೆ ಹೇಳಲಿಲ್ಲ. ಒಂದು ವೇಳೆ ಪಾಪ ನೈಟ್ ಪೊಲೀಸ್ಗೆ ಹೇಳಿದರೆ ಅಟ್ಲೀಸ್ಟ್ ಈ ಸುಸೈಡ್ ಆಗುತ್ತಾನೆ ಇರಲಿಲ್ಲ. ಈ ಪ್ರೇಮ ಪ್ರಕರಣ ಮೊದಲೇ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ರೆ ಹೀಗಾಗ್ತಿರ್ಲಿಲ್ಲ. ಆ ಹುಡುಗ ಇವಳಿಗೆ ಗೊತ್ತೇ ಆಗದ ಹಾಗೆ ಇನ್ನೊಂದು ಮದುವೆ ಮಾಡಿಕೊಳ್ಳುವುದಕ್ಕೂ ಆಗ್ತಿರ್ಲಿಲ್ಲ. ಎಲ್ಲವನ್ನೂ ಪಂಚಾಯಿತಿಯಲ್ಲೇ ಬಗೆಹರಿಸ್ಕೊಳ್ತೀವಿ ಅಂತ ಹೋಗಿ ಇವರು ಕಷ್ಟಕ್ಕೆ ಬಿದ್ರು. ಈಗ ಸದ್ಯಕ್ಕೆ 2ನೇ ಮದುವೆ ಆದರೂ ಸರಿ, ಅವನನ್ನೇ ಮದುವೆ ಆಗ್ತೀನಿ ಅಂತಿದ್ದ ಹುಡುಗಿ ತಂದೆಯ ಶವ ನೋಡಿದ ಮೇಲೆ ಆ ಕಿರಾತಕನಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಹಾಗಾಗಿದ್ದಾಳೆ. ನಮ್ಮ ಅಪ್ಪನ ಜೀವನೇ ಹೋಗಿದೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನಂಥವ್ರಿಗೆ ಇನ್ನೊಂದ್ಸಲ ಯಾವ ಹುಡುಗಿಗೂ ತಲೆ ಎತ್ತು ನೋಡಬಾರ್ದು, ಹಾಗೆ ಕ್ರಮನ ಕೈ ತಗೊಳ್ಬೇಕು. ಪಾಪ ಈಕೆಗೆ ಆ ಮಂಜು ನಾಯಕನನ್ನ ಪ್ರೀತಿಸಿದ ತಪ್ಪಿಗೆ ತಂದೆಯ ಪ್ರೀತಿಯನ್ನು ಕಳ್ಕೊಂಡ್ಲು. ಈಗ ಮಗಳ ಬದುಕಿಗೆ ಹೋರಾಡಿದ್ದ ತಂದೆ ಹೊರಟು ಹೋಗಿದ್ದಾನೆ. ಇನ್ನು ಇವಳು ತಮ್ಮ ಮತ್ತು ತಂಗಿಯ ಜವಾಬ್ದಾರಿ ತಗೊಂಡು ಆ ಕುಟುಂಬವನ್ನ ನಡೆಸಬೇಕು. ಅಷ್ಟರ ಮಟ್ಟಿಗೆ ಸಾವಿನ ನೋವು ಈ ಹುಡುಗಿಯನ್ನ ಗಟ್ಟಿ ಮಾಡಿದೆ. ಆದರೆ ಮದುವೆಯ ಹೆಸರಲ್ಲಿ ವಂಚಿಸಿ ಬದುಕನ್ನೇ ಬಲಿ ತಗೊಂಡವರಿಗೆ ಮಾತ್ರ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಲವ್ ಧೋಕಾ ಹೀಗೂ ಆಗತ್ತಾ? ಬೆಚ್ಚಿ ಬೀಳೋ ತರ ಊರಿನವರ ದಾರಿ ತಪ್ಪಿಸಿ ಆ ಹುಡುಗ ಮೋಸ ಮಾಡಿ ತಂದೆಯ ಸಾವಿಗೂ ಕಾರಣನಾಗಿದ್ದು ಇಡೀ ಊರನ್ನ ಬೆಚ್ಚಿ ಬೀಳಿಸಿದೆ. ಲವ್ನಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಿ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೀನಿ. ಗುಡ್ ಬೈ ಆ್ಯಂಡ್ ಟೇಕ್ ಕೇರ್.